ಸ್ಪೇಸ್ ಜನ್ ಚಂದ್ರಯಾನ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಮಿನಿ ವೆಬ್ ಸೀರೀಸ್ ಅನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ಚಂದ್ರಯಾನ ಕುರಿತಾದ ಸೀರೀಸ್ ಆಗಿರೋದ್ರಿಂದ ಡಾಕ್ಯುಮೆಂಟರಿ ತರ ಇರುತ್ತೆ ಅನ್ಕೊಂಡು ಈ ಸೀರೀಸ್ ನ ನೋಡೋದಕ್ಕೆ ಶುರು ಮಾಡಿದೆ. ಬಟ್ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಎಲ್ಲೂ ಬೋರ್ ಹೊಡೆಸದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ ಈ ಸೀರೀಸ್. ಸುಮಾರು 5 ಎಪಿಸೋಡ್ಗಳುಳ್ಳ ಈ ಸೀರೀಸ್ ನ ಡ್ಯೂರೇಷನ್ ಕೇವಲ 2.5 ಗಂಟೆ ಮಾತ್ರ. ವಿಶೇಷ ಏನಂದ್ರೆ ಇದರ ಪ್ರಮುಖ ಪಾತ್ರಗಳಲ್ಲಿ ನಮ್ಮ ಕನ್ನಡದ ಪ್ರಕಾಶ್ ಬೆಳವಾಡಿ ಹಾಗೂ ಡ್ಯಾನಿಶ್ ಶೇಟ್ ಅವರು ನಟಿಸಿರ್ತಾರೆ. ಚಂದ್ರಯಾನ 2 ಫೇಲ್ ಆಗೋದಕ್ಕೆ ಕಾರಣಗಳೇನು, ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅನುಭವಿಸಿದಂತ ಅವಮಾನಗಳೇನು, ಅದರಿಂದ ಕಲಿತ ಪಾಠ ಏನು, ಚಂದ್ರಯಾನ್ 3 ಗೆ ಯಾವ ತರ ಪ್ರಿಪೇರ್ ಆಗ್ತಾರೆ ಹಾಗೂ ಎದುರಾದ ಸವಾಲುಗಳೇನು ಅನ್ನೋದನ್ನ ಈ ಸೀರೀಸ್ ಅಲ್ಲಿ ತಿಳಿಸಿರ್ತಾರೆ. ನಿಮ್ಗೇನಾದ್ರೂ ಚಂದ್ರಯಾನದ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಐಡಿಯಾ ಇದ್ರೆ ಹಾಗೂ ದೇಶಭಕ್ತಿ ಇದ್ರೆ ಈ ಸೀರೀಸ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಉಳಿದವರಿಗೆ ಈ ಸೀರೀಸ್ ಅರ್ಥ ಆಗದೆ ಕೂಡ ಇರಬಹುದು, ಯಾಕಂದ್ರೆ ಇದರಲ್ಲಿ ಯೂಸ್ ಮಾಡಿದಂತ ಕೆಲ ಪದಗಳು ಕೂಡ ಹಾಗೆ ಇರ್ತವೆ. ಸೀರೀಸ್ ನ ಬಹುತೇಕ ಕತೆ ನಮ್ಮ ಬೆಂಗಳೂರಿನಲ್ಲೇ ನಡೆಯುತ್ತೆ. ಹಾಗೆ ಸೀರೀಸ್ ಅಲ್ಲಿ ಒಂದು ಕಡೆ ಈ ಸಲ ಕಪ್ ನಮ್ದೇ ಅನ್ನೋ ಸ್ಲೋಗನ್ ಅನ್ನ ಕರೆಕ್ಟ್ ಟೈಮ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೀರೀಸ್ ಅಲ್ಲಿ ಒಂದು ಕಡೆ ಟಾಟಾ ಅವ್ರನ್ನ ತೋರಿಸ್ತಾರೆ. ಪ್ಯೂರ್ ಗೂಸ್ ಬಂಪ್ ಸ್ಟಫ್ ಅದು. ಟೆಕ್ನಿಕಲಿ ಈ ಸೀರೀಸ್ ತುಂಬಾ ಚೆನ್ನಾಗಿದೆ. BGM ಇಸ್ ಗುಡ್, ಸಿನಿಮಾಟೋಗ್ರಫಿ ಇಸ್ ಎಕ್ಸಲೆಂಟ್. ಈ ರೀತಿಯ ಇನ್ಫಾರ್ಮೇಟಿವ್ ಕಂಟೆಂಟ್ ನ ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ರಾಮಯ್ಯ ಪಾತ್ರಕ್ಕೆ ಪ್ರಕಾಶ್ ಬೆಳವಾಡಿ ಅವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಡ್ಯಾನಿಶ್ ಶೇಟ್ ಅವ್ರಿಗೆ ಹೇಳ್ಕೊಳ್ಳುವಂತ ಪಾತ್ರ ಏನ್ ಸಿಕ್ಕಿಲ್ಲ ಇದರಲ್ಲಿ, ಬಟ್ ಸಿಕ್ಕ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಡೀಸೆಂಟ್ ಇನ್ ದ ರೋಲ್ಸ್. ಒಟ್ಟಾರೆ ಹೇಳೋದಾದ್ರೆ ಪ್ರತಿಯೊಬ್ಬ ಭಾರತೀಯ ಕೂಡ ನೋಡ್ಲೇಬೇಕಾದಂತ ಸೀರೀಸ್ ಇದು. ಚಂದ್ರಯಾನದ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಸೀರೀಸ್ ಅಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಚಂದ್ರಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕಾದ್ರೆ ಈ ಸೀರೀಸ್ ನ ಒಂದ್ಸಲ ನೋಡಿ. ಇದಾಗಿರುತ್ತೆ ಸ್ಪೇಸ್ ಜನ್ ಚಂದ್ರಯಾನ್ ಸೀರೀಸ್ ನ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.